ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯಧಿಕ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಇದೀಗ ಕೆಎನ್ ರಾಜಣ್ಣ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇದೀಗ ಸಾಧಕ ವಿದ್ಯಾರ್ಥಿಗಳಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸನ್ಮಾನವನ್ನ ಮಾಡಿರತಕ್ಕಂತಹದ್ದು. ಎಸ್ಎಸ್ಎಲ್ಸಿ ಹಾಗೆ ಪಿಯುಸಿ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ 4ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಈ ಒಂದು ಮಾತನಾಡಿರತಕ್ಕಂತಹದ್ದು. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೆದಂತಹ ಪ್ರತಿಭಾ ಪುರಸ್ಕಾರ ಸಮಾರಂಭ ವಾಲ್ಮೀಕಿ ಸಮಾಜದ ಎಸ್ಎಲ್ಸಿ ಹಾಗೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಸನ್ಮಾನ ಸಮಾರಂಭವನ್ನು ನಡೆಸಲಾಗಿದೆ. 2025-26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸಮಾರಂಭ ತುಮಕೂರು ಜಿಲ್ಲೆ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದಂತಹ ಕಾರ್ಯಕ್ರಮ. ತುಮಕೂರು ವಾಲ್ಮೀಕಿ ಸಹಕಾರ ಸಂಘ, ಜಿಲ್ಲಾ ನಾಯಕ ಮಹಿಳಾ ಸಮಾಜ, ಶ್ರೀ ವಾಲ್ಮೀಕಿ ವಿದ್ಯಾವರ್ಧಕ ಸಂಘ, ಜಿಲ್ಲಾ ನಾಯಕ ನೌಕರರ ಸಂಘದ ವತಿಯಿಂದಾಗಿ ಎಲ್ಲಾ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಸಮಾರಂಭವನ್ನು ನಡೆಸಲಾಗಿದೆ. ಈ ಮೂಲಕವಾಗಿ ಮುಂಬರತಕ್ಕಂಥ ದಿನಗಳಲ್ಲಿ ವಿದ್ಯಾರ್ಥಿಗಳು ಮತ್ತಷ್ಟು ಕೂಡ ಸಾಧನೆಯನ್ನ ಮಾಡಬೇಕು, ಆ ಮೂಲಕವಾಗಿ ಕುಟುಂಬಕ್ಕೆ ಸಮಾಜಕ್ಕೆ ಒಂದು ಕೀರ್ತಿಯನ್ನು ತರಬೇಕು ಅಂತ ಹೇಳಿ ಕಿವಿ ಮಾತನ್ನ ಹೇಳಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಇದು ಒಂದು ಲಿಮಿಟ್ ಅಷ್ಟೇ ನನ್ನ ಪ್ರಕಾರ. ಇಂತಹ ಹೆಸರಿನಲ್ಲಿ ನಾವು ಸಮುದಾಯದ ಸಂಘಟನೆಯನ್ನ ಮಾಡ್ತಕ್ಕಂಥದ್ದು, ನಮ್ಮ ಸಮುದಾಯದಲ್ಲಿ ಏನು ಒಂದು ಉತ್ತಮತೆಯನ್ನ ಗಳಿಸಿದ್ದಾರೆ ಅವರ ಅನುಭವದ ಮಾತುಗಳನ್ನ ಕೇಳ್ತಕ್ಕಂಥದ್ದು, ಆ ದಿಶೆಯಲ್ಲಿ ನಾವು ಕೂಡ ನಮ್ಮ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಆಗುತ್ತೆ ಅಂತೇಳಿ ನಾನು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಶಿಸ್ತೇನೆ. ಆ ರೀತಿ ಆಗಬೇಕು. ಏನೋ ಮಕ್ಕಳಿಗೆ ನಾವು ಬೇಡ ಕೊಟ್ಟಾಕ್ಷಣಕ್ಕೆ ಎಲ್ಲ ಸಾಧನೆ ಆಗ್ಬಿಡುತ್ತೆ ಅಂತಲ್ಲ, ಆ ನೆಪದಲ್ಲಾದ್ರೂ ಕೂಡ ನಾವು ಸಂಘಟಿತರಾಗಬೇಕು. ನಮ್ಮ ಸಮುದಾಯದಲ್ಲಿ ಏನೋ ಹೆಚ್ಚಿನ ಸ್ಥಾನಮಾನಗಳನ್ನ ಗಳಿಸಿರ್ತಕ್ಕಂಥ ಮಹನೀಯರಿದ್ದಾರೆ, ಅವರ ಮಾತುಗಳನ್ನ ಕೇಳುವುದರ ಮೂಲಕ ನಮ್ಮ ಜೀವನವನ್ನ ಹಸಿರು ಮಾಡಿಕೊಳ್ತಕ್ಕಂಥ